ಇವಾಗ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಮೇಲೆ ಇವತ್ತು ನಾವು ಪ್ರಾಬ್ಲಮ್ಸ್ ಮಾಡೋಣ 5 ಮಾರ್ಕ್ಸ್ದು ದ ಎಕ್ಸಾಮಿಗೆ ಯಾವ ಬರ್ತಾವಲ್ಲ ದಾಟ್ ಓನ್ಲಿ ವಿಲ್ ಡಿಸ್ಕಸ್ ನಾವು ठीक है ಆ್ಯಂಡ್ ಇನ್ ದ ಸೇಮ್ ಟೈಮ್ ಬಚ್ಚು ನೋಡಿ ಈಗಿಂದ್ರ ಡೌಟ್ಸ್ ಇದ್ರೆ ಕೇಳಿ ಬಾಯ್ಬಿಟ್ಟು ನಾಚ್ಕೊಳಕ್ಕೆ ಹೋಗಬೇಡ್ರಿ ಬಿಕಾಸ್ ಏನಾಗುತ್ತೆ ಈಗ ಪ್ರಾಬ್ಲಮ್ಸ್ ಏನು ಸಾಲ್ವ್ ಮಾಡ್ತಿರ್ತಲ್ಲ ಇಲ್ಲಿ ಅಡ್ಜಸ್ಟ್ಮೆಂಟ್ ಭಾಳ ಇರ್ತವೆ ಲಾಜಿಕ್ ಆಯಿತು ಕಾನ್ಸೆಪ್ಟ್ ಆಯಿತು ಅರ್ಥ ಮಾಡ್ಕೋಬೇಕಾಗುತ್ತೆ ರೈಟ್ ಸೊ ದಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅದು ಗೊತ್ತಾಗಿಲ್ಲಪ್ಪ ಅಂದರೆ ಮತ್ತೆ ಸಮಸ್ಯೆ ಆಗುತ್ತೆ ನಿಮಗೂ ಆಯಿತು ನಾನು PDF ಎಲ್ಲ ನಾನು ಕಳಿಸ್ಕೊಡ್ತೀನಿ ನೋ ನೀಡ್ ಟು ವರಿ ಅಬೌಟ್ ಇಟ್ ಇದರಿಂದ PDF ಆಯಿತು ಈಗ PDF ಆಯ್ತು ಎಲ್ಲ ಕಳ್ಸ್ಕೊಡ್ತೀನಿ ನೋಡಿರಿ ಸ್ವಲ್ಪ ನೆನಪಿಟ್ಕೋಬೇಕಾಗುತ್ತೆ ದೀಸ್ ಆರ್ ಅಕೌಂಟಿಂಗ್ ಎಂಟ್ರಿ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಅಕೌಂಟಿಂಗ್ ಎಂಟ್ರಿ ಗೊತ್ತಾತಪ್ಪ ಅಂದ್ರೆ ನೆಕ್ಸ್ಟ್ ನಾವು ಹೋಗ್ಬೋದು ನೆಕ್ಸ್ಟ್ ನಾವು ಕಲಿಬೋದು ನೆಕ್ಸ್ಟ್ ನಾವು ಎಲ್ಲ ಮಾಡ್ಕೋಬೋದು ರೈಟ್ ಸೊ ಇವತ್ತು ಆದಷ್ಟು ನಾನು ಏನು ಮಾಡ್ತೀನಿ 1 2 to 3 ಕ್ವಶನ್ಸ್ ಸಾಲ್ವ್ ಮಾಡ್ತೀನಿ ಸೊ ದಟ್ ಒಮ್ಮೆ ಎಲ್ಲ ಮಾಡಿದ್ರೆ ಏನಾಗುತ್ತೆ ಕನ್ಫ್ಯೂಸ್ ಆಗುತ್ತೆ ಸೊ ನೋಡಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಗ ಏನಪ್ಪ ಏನಿಲ್ಲ ಕೇಳ್ರಿ ಕ್ಯಾಪಿಟಲ್ ರಿಡಕ್ಷನ್ ಆದರೆ ಶೇರ್ ಕ್ಯಾಪಿಟಲ್ ರಿಡ್ಯೂಸ್ ಮಾಡಿದ್ರೆ ಎಷ್ಟು ಅಮೌಂಟ್ ರಿಡ್ಯೂಸ್ ಆಗಿದೆಯಲ್ಲ ಅಷ್ಟು ಅಮೌಂಟ್ ನಾವು ಕಡಿಮೆ ಮಾಡ್ತೇವೆ ಹೆಂಗ್ರಿ ಸರ್ ಸ್ವಲ್ಪ ಕೇಳಪ್ಪ ಇದೆ ಈಗ ನಿಮ್ಮ ಹತ್ರ ಶೇರ್ ಕ್ಯಾಪಿಟಲ್ ಇದೆ ಇಲ್ಲಿ ठीक है ಶೇರ್ ಕ್ಯಾಪಿಟಲ್ ಇದೆ ಇಲ್ಲಿ 5 ಲಕ್ಷ ರೂಪಾಯಿ ಇದೆ ಕರೆಕ್ಟ್ 5 ಲಕ್ಷ ರೂಪಾಯಿ ಇದೆ ಶೇರ್ ಕ್ಯಾಪಿಟಲ್ ಇದೆ ಈಗ ಶೇರ್ ಕ್ಯಾಪಿಟಲ್ ಅಕೌಂಟ್ ತೆಗೆದಾಗ ಸ್ವಲ್ಪ ಕೇಳ್ರಿ ವೆರಿ ಇಂಪಾರ್ಟೆಂಟ್ ಇರ್ತಿ ವೆರಿ ಇಂಪಾರ್ಟೆಂಟ್ ಇದು ಶೇರ್ ಕ್ಯಾಪಿಟಲ್ ಅಕೌಂಟ್ ನಾವು ತೆಗೆದಾಗ ಏನಾಗತ್ತೆ ಇಲ್ಲೇ ಲ್ಯಾಬಿಲಿಟಿ ಅಲ್ಲ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ತೋರಿಸ್ತೈತೆ ಎಷ್ಟಪ್ಪ ಅದು 5 ಲ್ಯಾಕ್ ಅಂತ ತೋರಿಸುತ್ತೆ ಕರೆಕ್ಟ್ 5 ಲಕ್ಷ ರೂಪಾಯಿ ಅಂತ ತೋರಿಸುತ್ತೆ ಈಗ ನಾವು ಈ 5 ಲಕ್ಷ ರೂಪಾಯಿ ಇದಲ್ಲ ಕಡಿಮೆ ಮಾಡ್ತಾ ಇದ್ದೀವಿ ಎಷ್ಟಕ್ಕೆ 4 ಲಕ್ಷಕ್ಕೆ ಎಷ್ಟಕ್ಕೆ 4 ಲಕ್ಷಕ್ಕೆ ಸೊ 4 ಲ್ಯಾಕಿಗೆ ಕಡಿಮೆ ಆದರೆ ಎಷ್ಟು ಕಡಿಮೆ ಆಗ್ತಪ್ಪ ಇದ್ರಾಗ 1 ಲ್ಯಾಕ್ ರೂಪಾಯಿ ಕಡಿಮೆ ಆಯಿತು ಸೊ ಹೌ ಮಚ್ ರಿಡಕ್ಷನ್ ಇಟ್ ಈಸ್ 1 ಲ್ಯಾಕ್ ಸೊ ಏನು ಮಾಡ್ತೀವಿ 2 ಕ್ಯಾಪಿಟಲ್ ರಿಡಕ್ಷನ್ ಅಂತ ಬರೆದ್ಬಿಡ್ತೀವಲ್ಲೇ ಎಷ್ಟು 1 ಲ್ಯಾಕ್ ಒಂದು ಹಿಂಗೆ ಮಾಡ್ತೀವಿ ಇಲ್ಲಪ್ಪ ಅಂದರೆ ಹಳೇದು 5 ಲಕ್ಷ ಇತ್ತು ಇದರಲ್ಲಿ ಒಂದು ನಿಮಿಷ ಹಳೇದು 5 ಲಕ್ಷ ರೂಪಾಯಿ ಇತ್ತು ಇದರಲ್ಲಿ 1 ಲಕ್ಷ ರೂಪಾಯಿ ಕಡಿಮೆ ಮಾಡಿ 5 ಲಕ್ಷ ರೂಪಾಯಿ ಹಳೇದಿತ್ತು 1 ಲಕ್ಷ ರೂಪಾಯಿ ಕಡಿಮೆ ಮಾಡಿ 4 ಲಕ್ಷ ರೂಪಾಯಿ ಹೊಸ ಮಾಡ್ತಾ ಇದ್ದೀವಿ ಸೊ ದಾಟ್ ಈಸ್ ವಾಂಟ್ ದಿ ಅಟೆಂಪ್ಟ್ ಟು ಸೇ ಹಿಯರ್ ಗೊತ್ತಾಗಿದೆಯಾ ಗೊತ್ತಾಗಿದೆ ಸೊ ಯಾವಾಗ ಕ್ಯಾಪಿಟಲ್ ರಿಡಕ್ಷನ್ ಮಾಡುತ್ತೆ ನಾವು ನೆನಪಿಟ್ಕೊಳ್ಬೇಕು ಅದು ಅಸೆಟ್ಸು ಲ್ಯಾಬಿಲಿಟಿ ಅಂತ ಅದು ಲ್ಯಾಬಿಲಿಟಿ ಕಡಿಮೆ ಆಗ್ತಾ ಇದ್ರೆ ಕ್ರೆಡಿಟ್ ಸೈಡ್ ಇರ್ತದೋ ರೈಟ್ ಅದನ್ನ ನೋಡ್ಬೇಕು ನಾವು ಡೆಬಿಟ್ ಮಾಡ್ಕೋಬೇಕು ಅಸೆಟ್ ಕಡಿಮೆ ಆಗ್ತಾ ಇದೆ ಅಂದರೆ ಡೆಬಿಟ್ ಸೈಡ್ ಇರ್ತೈತಿ ಕ್ರೆಡಿಟ್ ಸೈಡ್ ಮಾಡ್ಕೋಬೇಕಾಗುತ್ತೆ ವೆರಿ ಸಿಂಪಲ್ ಕಾನ್ಸೆಪ್ಟ್ ಸೊ ಹಾಗಿದ್ರೆ ಏನು ಸರ್ ಈಗ ನೋಡಿ ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ ಆಗಿದೆ ಫಾರ್ ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್ ವಿತ್ ದ ಅಮೌಂಟ್ ರಿಡ್ಯೂಸ್ ಎಷ್ಟು ಕಡಿಮೆ ಆಗಿದೆ ನೋಡ್ರಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಈಸ್ ಡೆಬಿಟೆಡ್ ಅಂದ್ರೆ ಏನ್ರಿ ಸರ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಈಸ್ ಡೆಬಿಟೆಡ್ ಗೊತ್ತಾಗಿದೆಯಾ ಗೊತ್ತಾಗಿದೆ ಸೊ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಎಷ್ಟು ಕಡಿಮೆ ಆಗೈತಿ ಅಷ್ಟು ಅಮೌಂಟ್ ಗೊತ್ತಾಗಿದೆಯಾ ಅಂಡರ್ಸ್ಟುಡ್ ಆಯಿತು ಸೊ ಮುಂಚೆ ಕ್ರೆಡಿಟ್ ಇರ್ತದ ಅದ್ರಲ್ಲಿ ಎಷ್ಟು ಕಡಿಮೆ ಆಗ್ತಾ ಇದೆ ಅದನ್ನ ನಾನು ಮಾಡ್ತಾ ಇದೀವಿ ಬಚ್ಚೋ ವಿ ಆರ್ ಸೊ ದಿಸ್ ಇಸ್ ವಾಟ್ ಅರ್ಥ ಆಗಿದೆ ಅಂಡರ್ಸ್ಟುಡ್ ಇಲ್ಲಪ್ಪ ಅಂದರೆ ಇಲ್ಲ ಅಂದರೆ ಹೀಗೂ ಮಾಡಬಹುದು ಯಾವುದಪ್ಪ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ನ್ಯೂ 4 ಲ್ಯಾಕ್ ಟು ಕ್ಯಾಪಿಟಲ್ 1 ಲ್ಯಾಕ್ ಗೊತ್ತಾಗಿದೆಯಾ ಅಂದ್ರೆ ಏನು ಸರ್ ವೆರಿ ಸಿಂಪಲ್ ಬಚ್ಚು ಇಲ್ಲಿ 2 ರೀತಿಯಿಂದ ಕೆಲಸ ಮಾಡ್ಬೋದು ನಾವು ಬಟ್ ನಾವು ಈಸಿಯಾಗಿ ಹೋಗೋಣ ಬಿಕಾಸ್ ಕ್ಯಾಪಿಟಲ್ ರಿಡಕ್ಷನ್ ಮಾಡುವಾಗ ವಿ ಹ್ಯಾವ್ ಟು ಬಿ ವೆರಿ ಸ್ಪೆಸಿಫಿಕ್ ಟು ದ ಪಾಯಿಂಟ್ ಆಗುತ್ತೆ ಈಗ ಒಂದಿದೆಯಪ್ಪ ಇಲ್ಲೇ ಶೇರ್ ಕ್ಯಾಪಿಟಲ್ ಇಲ್ಲೇ ಇದೆ 5 ಲಕ್ಷ ಕರೆಕ್ಟ್ ಇದರಲ್ಲಿ 1 ಲಕ್ಷ ರೂಪಾಯಿ ಕಡಿಮೆ ಆಗ್ತಾ ಇದೆ ಏನು ಮಾಡ್ತೀವಿ ನಾವು ಇಲ್ಲಿ 2 ಕ್ಯಾಪಿಟಲ್ ರಿಡಕ್ಷನ್ 1 ಲಕ್ಷ ಅಂತ ಬರೀಬಹುದು ರಿಮೈನಿಂಗ್ ಎಷ್ಟಪ್ಪ 4 ಲಕ್ಷ 4 ಲಕ್ಷ ಏನಾಗುತ್ತೆ 2 ಶೇರ್ ಕ್ಯಾಪಿಟಲ್ ಅಕೌಂಟ್ ಹೊಸದು ನ್ಯೂ ಗಾಟ್ ಇಟ್ ಹಾಗಿದ್ರೆ ಏನಾಗುತ್ತೆ ಸರ್ ಹಳೇದು ಶೇರ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಆಗುತ್ತೆ ಹೊಸ ಶೇರ್ ಕ್ಯಾಪಿಟಲ್ ಅಕೌಂಟ್ ಓಪನ್ ಆಗುತ್ತೆ ವೆರಿ ಸಿಂಪಲ್ ಅಂಡರ್ಸ್ಟುಡ್ ಮೈ ಡಿಯರ್ ಸ್ಟೂಡೆಂಟ್ ಅರ್ಥ ಆಗಿದೆಯಾ ಸಮझ में आया ಸೊ ಫಸ್ಟ್ ಎಂಟ್ರಿ ಬರ್ಕೊಡ್ಬೇಕು ಈಗ ನೋಟ್ ಡೌನ್ ದ ಫಸ್ಟ್ ಎಂಟ್ರಿ ಬೇಗ 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 ಹಾಯ್ ವಿಭೂತಿ ಹೆಂಗಿದೀಮ ಧ್ವನಿ ಕೇಳಾಗ್ತದೆ ನಂದು ಸೊ ಬಚ್ಚ ಫಸ್ಟ್ ಎಂಟ್ರಿ ಏನಾಗುತ್ತೆ ಫಸ್ಟ್ ಎಂಟ್ರಿ
ಬಚ್ಚೋ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಹಿಂಗೆ ಬರಿಬಹುದು. ಇಲ್ಲ ಅಂದ್ರೆ ಅಥವಾ ಹಳೇದು ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ದಟ್ ಈಸ್ 5 lakh, ಶೇರ್ ಕ್ಯಾಪಿಟಲ್ ಅಕೌಂಟ್ ನ್ಯೂ 4 lakh ಮತ್ತೆ 1 ಲಕ್ಷ ರೂಪಾಯಿ. ಗೊತ್ತಾಗಿದೆಯಾ? ಬರ್ಕೋತಾ ಇದ್ದೀರಾ ಫಾಸ್ಟ್ ಆಗಿ? ಸ್ವಲ್ಪ ಬರ್ಕೋತೀರಾ ಬೇಗ ಸೊ ದ್ಯಾಟ್ ನಾನು ಮುಂದೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಬೇಗ ಆಗಲಿ ಮೈ ಡಿಯರ್ ಸ್ಟೂಡೆಂಟ್. ಸ್ವಲ್ಪ ಫಾಸ್ಟ್ ಆಗಲಿ ಸೊ ದ್ಯಾಟ್ ನಾವು ಮುಂದೆ ಹೋಗ್ಬೋದಲ್ಲ. ಈಗ ವಿ ಕ್ಯಾನ್ ಸಾಲ್ವ್ ಪ್ರಾಬ್ಲಮ್ಸ್ ಆನ್ ಇಟ್. ರೈಟ್, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಇಲ್ಲಪ್ಪ ಅಂದರೆ ಫಾರ್ ಕ್ಯಾನ್ಸಲೇಷನ್ ಆಫ್ ಓಲ್ಡ್ ಶೇರ್, ಹಳೆ ಶೇರ್ ಕ್ಯಾನ್ಸಲ್ ಮಾಡ್ತೀವಿ ನಾವು. ಬೈ ಇಶ್ಯೂ ಆಫ್ ನ್ಯೂ ಶೇರ್, ಹೊಸ ಶೇರ್ ಇಶ್ಯೂ ಮಾಡ್ತಾ ಇದ್ದೀವಿ. ಅವಾಗ ಏನಾಗುತ್ತೆ, ಶೇರ್ ಕ್ಯಾಪಿಟಲ್ ಅಕೌಂಟ್ ಓಲ್ಡ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ನ್ಯೂ ಕ್ರೆಡಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್. ಏನಪ್ಪ ಇದು? ಡಿಫರೆನ್ಸ್ ಅಮೌಂಟ್. ಅರ್ಥ ಆಗಿದೆ ವಿಭೂತಿ? ಅರ್ಥ ಆಗಿದ್ದೇನಮ್ಮ? ಮುಂದೆ ಹೋಗೋಣ. ಸ್ವಲ್ಪ ಬೇಗ ಆಗಲಿ. ಅಂಡರ್ಸ್ಟೂಡ್? ನೌ ನೆಕ್ಸ್ಟ್ ಏನು ಸರ್? ಇದು ಕ್ಯಾಪಿಟಲ್ದಾಯಿತು, ಶೇರ್ ಕ್ಯಾಪಿಟಲ್ದಾಯಿತು, ಕರೆಕ್ಟ್. ಈಗ ನಮ್ಮ ಹತ್ರ ಯಾವುದೇ ಥರದ ಲ್ಯಾಬಿಲಿಟಿ ಇದ್ರೆ, ಲ್ಯಾಬಿಲಿಟಿ ಇನ್ ದ ಸೆನ್ಸ್ ಅದು ಕ್ರೆಡಿಟಾರ್ಸ್ ಇರ್ಬೋದು, ಅಥವಾ ಅದು ಡಿಬೆಂಚರ್ಸ್ ಇರ್ಬೋದು, ಅಥವಾ ಅದೇನೇ ಇರ್ಬೋದು. ಲ್ಯಾಬಿಲಿಟಿ ಪೇ ಮಾಡೋದಿದೆ ಔಟ್ಸೈಡರ್ಸ್ಗೆ ಪೇ ಮಾಡೋದಿದೆ. ಏನು ಮಾಡ್ತೀವಿ ಯೂಶ್ವಲಿ? ಏನಾಗುತ್ತೆ ಅದು ಲ್ಯಾಬಿಲಿಟಿ ಅಕೌಂಟ್ ಏನಾಗುತ್ತೆ? ಆಲ್ವೇಸ್ ಮೈ ಡಿಯರ್ ಸ್ಟೂಡೆಂಟ್ ಏನು ತೋರಿಸುತ್ತೆ ಅದು? ದಾಟ್ ಈಸ್ ಆಲ್ವೇಸ್ ಏನಾಗುತ್ತೆ? ಕ್ರೆಡಿಟ್ ಆಗುತ್ತೆ. ಹೌದಿಲ್ಲ? ಕ್ರೆಡಿಟ್ ಆಗಿರುತ್ತೆ, ಕ್ರೆಡಿಟ್ ಇರ್ತೈತಿ ಬಿಕಾಸ್ ಲ್ಯಾಬಿಲಿಟಿ. ಗಾಟ್ ಇಟ್? ಈಗ ಉದಾಹರಣೆ ಕ್ರೆಡಿಟರ್ಸ್ ಆಯಿತು, ಡಿಬೆಂಚರ್ಸ್, ಏನೋ ಒಂದು ಅಮೌಂಟ್ ಇದೆ. ಏನಿದೆ ಇದರಲ್ಲಿ 10 ಲಕ್ಷ ರೂಪಾಯಿ ಅಂತ ಇಲ್ಲೇ ಬರೆದಿದ್ವಿ. ಏನಿದೆ? ಒಂದು ಲ್ಯಾಬಿಲಿಟಿ ಇದೆ, ಕಂಪ್ನಿಗೆ ಕೊಡಬೇಕಾಗಿದೆ. ಈ ಕಂಪ್ನಿ ಏನು ಮಾಡತೈತಿ? ಕಡಿಮೆ ಮಾಡತೈತಿ, ಪೇ ಮಾಡಿ ಅಥವಾ ಏನಾರ ಮಾಡಿ. ಸೊ ಎಷ್ಟು ಅಮೌಂಟ್ ಕಡಿಮೆ ಆಗುತ್ತಲ್ಲ ಅದನ್ನ ಏನು ಮಾಡ್ತೀವಿ? ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಬರ್ಬಿಡ್ತೀವಿ. ಗೊತ್ತಾಗಿದೆಯಾ? ಎಷ್ಟು ಅಮೌಂಟ್? ಈಗ 10 ಲಕ್ಷ ಇತ್ತು, ಈಗ 2 ಲಕ್ಷ ಪೇ ಮಾಡ್ತಾ ಇದ್ದಾರೆ, 2 ಲಕ್ಷ ರೂಪಾಯಿ ಪೇ ಮಾಡಿದ್ರು. ಉಳಿದೆಷ್ಟಪ್ಪ? 8 ಲಕ್ಷ ರೂಪಾಯಿ. ಸೊ ಹೊಸದು ಹಳೆಯದು. ಸೊ ಅಂದ್ರೆ ಏನ್ರಿ ಸರ್? ಈಗ ಫಾರ್ ಕ್ರೆಡಿಟಾರ್ಸ್, ಡಿಬೆಂಚರ್, ಯಾವುದೇ ಥರದ ಲ್ಯಾಬಿಲಿಟಿ ಇದ್ರೆ ಏನು ಮಾಡ್ತೀವಿ ನಾವು? ಕ್ರೆಡಿಟಾರ್ಸ್ ಆರ್ ಡಿಬೆಂಚರ್ಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಅರ್ಥ ಆಗಿದೆಯಾ? ಬರ್ಕೊಡಿ ಬೇಗ ಬರ್ಕೊಡಿ. ನೆಕ್ಸ್ಟ್ ನೋಡಿ, ದಿಸ್ ಇಸ್ ಫಾರ್ ಕೇಸ್ ಆಫ್ ಶೇರ್ ಕ್ಯಾಪಿಟಲ್ ಮತ್ತೆ ಲ್ಯಾಬಿಲಿಟಿ ಮೇಲೆ. ಈಗ ನೆಕ್ಸ್ಟ್ ಯಾವುದು ಸರ್? ಸ್ವಲ್ಪ ಬರ್ಕೊಂಡಿಲ್ಪ, ವೆರಿ ಇಂಪಾರ್ಟೆಂಟ್. ಇದು ಕ್ಯಾಪಿಟಲ್ ರಿಡಕ್ಷನ್, ಇದು ಅಮೌಂಟ್ ಫೈಂಡ್ ಮಾಡೋದು ಹೇಳ್ಕೊಡ್ತೀನಿ ನಾವಿತ್ತು ಸರ್. ನೆಕ್ಸ್ಟ್ ಏನು? ಈಗ ಪ್ರಾಬ್ಲಮ್ದಲ್ಲಿ ಸಮ್ ಟೈಮ್ಸ್ ಜನರಲ್ ರಿಸರ್ವ್ ಇದ್ರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದ್ರೆ, ಪ್ರಾಫಿಟ್ ಪಾರ್ಟ್ ಇನ್ ಕಾರ್ಪೊರೇಷನ್ ಇದ್ರೆ, ಇದೇನು ಸರ್ ಇದು? ಇದು ಎಲ್ಲ ಕೂಡ ಏನಿರ್ತೈತೆ ಬಚ್ಚೋ? ನೋಡ್ರಿ ಸ್ವಲ್ಪ ಕೇಳ್ರಿ. ದಿಸ್ ಆಲ್ ಆರ್ ಲ್ಯಾಬಿಲಿಟಿ ಐಟಮ್. ಸೊ ಜನರಲ್ ರಿಸರ್ವ್ಸ್, ರೈಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಥವಾ ಪ್ರಾಫಿಟ್ ಪಾರ್ಟ್ ಇನ್ ಕಾರ್ಪೊರೇಷನ್ ಎಲ್ಲ ಏನಾಗುತ್ತೆ? ಕ್ರೆಡಿಟ್ ಇರ್ತೈತಿ ಬಿಕಾಸ್ ಲ್ಯಾಬಿಲಿಟಿ ಐಟಮ್. ಎಷ್ಟು ಅಮೌಂಟ್ ಕಡಿಮೆ ಆಗಿರ್ತದಲ್ಲ, ವಾಟ್ ಎವರ್ ದ ಅಮೌಂಟ್ ರಿಡಕ್ಷನ್ ಆಗಿರ್ತಲ್ಲ, ಅದನ್ನ ಮಾಡ್ತೀವಿ ನಾವು ಇಲ್ಲಿ ಡೆಬಿಟ್ ಮಾಡ್ತೀವಿ. ಅಂದ್ರೆ ಏನು ಸರ್? ವೆರಿ ಸಿಂಪಲ್ ಬಚ್ಚೋ. ಏನಂದ್ರೆ ಸ್ವಲ್ಪ ಕೇಳ್ರಿ. ಜನರಲ್ ರಿಸರ್ವ್ ಅಕೌಂಟ್ ಆರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆರ್ ಪ್ರಾಫಿಟ್ ಪಾರ್ಟ್ ಇನ್ ಕಾರ್ಪೊರೇಷನ್ ಅಕೌಂಟ್ ಏನು ಮಾಡ್ತೀವಿ ನಾವು? ಡೆಬಿಟ್ ಮಾಡ್ತೀವಿ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಗಾಟ್ ಇಟ್? ಸೊ ಏನಾಗ್ತದೆ ನೋಡಿ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಕ್ರೆಡಿಟ್ ಮಾಡಿದ್ವಿ, ರೈಟ್? ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಕ್ರೆಡಿಟ್ ಮಾಡಿದ್ವಿ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಕ್ರೆಡಿಟ್ ಮಾಡಿದ್ವಿ. ಸೊ ಎಲ್ಲ ಕಡಿಮೆ ಮಾಡ್ತಾ ಇದ್ದಲ್ಲ ನಾವು, ವಿ ಆರ್ ರಿಡ್ಯೂಸಿಂಗ್, ರೈಟ್? ಸೊ ಯಾವಾಗ? ಲ್ಯಾಬಿಲಿಟಿ ಸೈಡ್ ಕಡಿಮೆ ಆದರೆ. ಓಕೆನಾ? ಓಕೆ. ಈಗ
ಅದೇ ಸೇಮ್ ಥಿಂಗ್ ಸೇಮ್ ಇಶ್ಯೂ. ಈಗ ಕಂಪನಿ ಏನಿದೆಯಲ್ಲ, ಕಂಪನಿ ಹತ್ರ ಸ್ವಲ್ಪ ಅಸೆಟ್ಸ್ ಅದಾವೆ. ಅಸೆಟ್ಸ್ ಅಂದ್ರೆ ಏನ್ರಿ? ಅಸೆಟ್ಸ್ ರೈಟ್, ಆಸ್ತಿ. ಸೊ ಅಸೆಟ್ಸ್ ಅದಾವೆ, ಮಷಿನರಿನೋ ಅಥವಾ ಲ್ಯಾಂಡೋ ಅಥವಾ ಬಿಲ್ಡಿಂಗ್. ಈಗ ಅಸೆಟ್ಸ್ ವ್ಯಾಲ್ಯೂ ಯಾವತ್ತಿನ ಇರ್ತೈತಿ? ಡೆಬಿಟ್ ಸೈಡ್ ಇರುತ್ತೆ. ಗಾಟ್ ಇಟ್? ಸೊ ಡೆಬಿಟ್ ಇರ್ತೈತಿ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ. ಅಸೆಟ್ ಡೆಬಿಟ್ ಇರ್ತೈತಿ, ಲಯಬಿಲಿಟಿ ಕ್ರೆಡಿಟ್ ಇರುತ್ತೆ. ಈಗ ನಮ್ಮ ಹತ್ರ ಅಸೆಟ್ಸ್ ಇದೆ ಒಂದು 10 ಲಕ್ಷ ರೂಪಾಯಿದು. ಓಕೆ, ಅಸೆಟ್ ಇದೆ 10 ಲಕ್ಷ ರೂಪಾಯಿದು. ಈಗ ಅಸೆಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಏನಾಗಿದೆ? ಜಾಸ್ತಿ ಆಗಿದೆ. ಆಸ್ತಿ ಜಾಸ್ತಿ ಆಗಿದೆ. ಗಾಟ್ ಇಟ್? ಹೌದಲ್ಲ? ಅಸೆಟ್ ಜಾಸ್ತಿ ಆಗಿದೆ. 10 ಲಕ್ಷ ರೂಪಾಯಿ ಇತ್ತು, 12 ಲಕ್ಷ ಆಗಿದೆ. ಏನಾಗುತ್ತೆ? ನಾವು ಇಲ್ಲೇ ಬರಂಗಿಲ್ಲ, ಏನ್ ಮಾಡ್ತೀವಿ? ಡೆಬಿಟ್ ಮಾಡ್ತೀವಿ. ಬಿಕಾಸ್ 10 ಲಕ್ಷದಿದ್ದು 12 ಲಕ್ಷ ಆದಾಗ ಏನಾಗುತ್ತೆ? ನಾವು ಬಚ್ಚು 10 ಲಕ್ಷದಿಂದ 12 ಲಕ್ಷ ಆದಾಗ ಮಷಿನರಿ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಗೊತ್ತಾಗಿದೆ? ಅಂಡರ್ಸ್ಟ್ಯೂಡ್? ಸೊ ಹಾಗಿದ್ರೆ ಸರ್ ಎಂಟ್ರಿ ಏನಾಗುತ್ತೆ? ಎಂಟ್ರಿ ಈಸ್ ವೆನೆವರ್ ದೇರ್ ಈಸ್ ಅ ಇನ್ಕ್ರೀಸ್ ಇನ್ ದ ಅಸೆಟ್ಸ್, ಬಿಲ್ಡಿಂಗ್ ಆಯ್ತು, ಮಷಿನರಿ ಆಯ್ತು, ಏನ್ ಮಾಡ್ತೀವಿ ಸರ್? ಏನಿಲ್ಲಪ್ಪ ನೋಡ್ರಿ, ಬಿಲ್ಡಿಂಗ್ ಅಕೌಂಟ್ ಆರ್ ಮಷಿನರಿ ಅಕೌಂಟ್ ಈಸ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಇನ್ಕ್ರೀಸ್ ಇನ್ ದ ಅಸೆಟ್ ಬರ್ಕೊಡ್ರಿ. ವೆರಿ ಇಂಪಾರ್ಟೆಂಟ್ ಬಚ್ಚು, ವೆರಿ. ಹಾನಪ್ಪ, 4th one, 3rd and 4th ಬರ್ಕೊಡ್ಬೇಕು. ಈಗ ಫಾಸ್ಟ್ ಆಗಲಿ ಸ್ವಲ್ಪ. ಬರ್ಕೊಡಮ್ಮ ವಿಭೂತಿ, ಫಾಸ್ಟ್ ಆಗಿ ಬರ್ಕೊಡಮ್ಮ, ಟೈಮ್ ಆಗ್ತಾ ಇದೆ. ನೋಟ್ ಇಟ್ ಡೌನ್. And those who are watching on the YouTube, start liking the video. ಸ್ವಲ್ಪ ಫಾಸ್ಟ್ ಆಗಿ, ಬೇಗ ಆಗಲಿ. ವಿಭೂತಿ ಬರ್ಕೋತಾ ಇದೆಯಲ್ಲ ನೀನು? ಡನ್? ಡನ್. ಈಗ ಏನಾಗುತ್ತೆ ಸ್ವಲ್ಪ ಕೇಳ್ರಿ. ಈಗ ನೀವು ಅಸೆಟ್ ಅಕೌಂಟು, ಅದು ಅಕೌಂಟ್, ಇದು ಅಕೌಂಟ್ ತೆಗೆದ್ರಿ. ಸೊ ಕ್ಯಾಪಿಟಲ್ ರಿಡಕ್ಷನ್ ಏನು ಮಾಡಿದ್ವಿ ಅಲ್ಲಿ? ವಾಟ್ ಯು ಹ್ಯಾವ್ ಡನ್? ಏನು ಮಾಡಿಲ್ಲ ನೋಡ್ರಿ, ವಾಟ್ ವಿ ಹ್ಯಾವ್ ಡನ್ ಬಚ್ಚು. ಇಲ್ಲೇ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಏನು ಮಾಡಿದ್ವಿ? ಇಲ್ಲಿ ಕ್ರೆಡಿಟ್ ಮಾಡಿದ್ವಿ. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಏನು ಮಾಡಿದ್ವಿ? ಕ್ರೆಡಿಟ್ ಮಾಡಿದ್ವಿ. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಕ್ರೆಡಿಟ್ ಮಾಡಿದ್ವಿ. ರೈಟ್? ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಕ್ರೆಡಿಟ್ ಮಾಡಿದ್ವಿ. ಹೌದು ಇಲ್ಲ? ಸೊ ಈಗ ನಿಮ್ಮ ಹತ್ರ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಇದ್ರೆ ಇರಬೇಕಾಗತ್ತೆ, ತೆಗಿಯಬೇಕಾಗತ್ತೆ. ಸೊ ಬಚ್ಚಾ, ಇಫ್ ಯು ಹ್ಯಾವ್ ಅ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಸೊ ಏನಾಗುತ್ತೆ? ಇಲ್ಲಿ ನಾವು ಬರಿತೀವಿ ಬೈ ಶೇರ್ ಕ್ಯಾಪಿಟಲ್, ಕರೆಕ್ಟ್? ಬೈ ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಬಿಕಾಸ್ ಅಲ್ಲಿ ಡೆಬಿಟ್ ಮಾಡ್ತೀವಿ. ಹೌದಿಲ್ಲ? ಬೈ ಮಷಿನರಿ ಇಲ್ಲ. ಸೊ ಏನೋ ಒಂದು ಅಮೌಂಟ್ ಬಂದಿರುತ್ತೆ, ಹೌದಿಲ್ಲ? ಇದು ಏನು ಅಮೌಂಟ್ ಬಂದಿರುತ್ತಲ್ಲ, ದಟ್ ಅಮೌಂಟ್ ಈಕ್ವಲ್ಸ್ ಟು, ಇಲ್ಲಿ ಬರ್ತೀವಿ, ಟು ಆಲ್ ದ್ಯಾಟ್ ಬಚ್ಚೋ. ಇದೆ ನೋಡ್ರಿ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ ಮಾಡ್ತೀವಿ. ಏನಂತ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ದಟ್ ಈಸ್ ಲಾಸ್. ಏನಪ್ಪ ಇದು? ಲಾಸ್. ಇದು ಕ್ರೆಡಿಟ್ ಬ್ಯಾಲೆನ್ಸ್, ಡೆಬಿಟ್ ಬ್ಯಾಲೆನ್ಸ್, ಗುಡ್ ವಿಲ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್, ಡಿಸ್ಕೌಂಟ್ ಆನ್ ಡಿಬೆಂಚರ್ಸ್, ಮಷಿನರಿ ಅಕೌಂಟ್, ಪೇಟೆಂಟ್ ಅಕೌಂಟ್, ಕ್ಯಾಪಿಟಲ್ ರಿಸರ್ವ್ಸ್. ಏನಾಗುತ್ತೆ? ಬ್ಯಾಲೆನ್ಸ್ ಬರ್ತೈತಿ. ಇವತ್ತು ಕ್ಯಾಪಿಟಲ್ ರಿಸರ್ವ್ ಬ್ಯಾಲೆನ್ಸ್ ಬರ್ತೈತಿ. ಏನಿರ್ತೈತಿ? ಇದು ಅಮೌಂಟಿಗೆ ಇದು ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಡಿಫ್ರೆನ್ಸ್ ಅಮೌಂಟ್ ಇರ್ತದಲ್ಲ, ಡಿಫ್ರೆನ್ಸ್ ಅಮೌಂಟ್ ನಾವು ಇಲ್ಲಿ ಮಾಡ್ಬಿಡ್ತೀವಿ. ಇಷ್ಟೇ. ಅರ್ಥ ಆಗಿದೆ? ಹಾ. ಸೊ ಏನ್ ನಾವು ಕ್ರೆಡಿಟ್ ಮಾಡಿದ್ವಿಲ್ಲ, ಇಲ್ಲೇ ಕ್ರೆಡಿಟ್ ಮಾಡಿದ್ವಿ, ಇಲ್ಲೇ ಕ್ರೆಡಿಟ್ ಮಾಡಿದ್ವಿ, ಕರೆಕ್ಟ್? ಅಂಡ್ ಬಚ್ಚಾ ಹಿಯರ್ ಆಲ್ಸೋ ವಿ ಹ್ಯಾವ್ ಕ್ರೆಡಿಟೆಡ್.
ಹಿಯರ್ ಆಲ್ಸೋ ವಿ ಹ್ಯಾವ್ ಕ್ರೆಡಿಟೆಡ್, ಹಿಯರ್ ಆಲ್ಸೋ ವಿ ಹ್ಯಾವ್ ಕ್ರೆಡಿಟೆಡ್, ಕರೆಕ್ಟ್. ಈಗ ಅದೆಲ್ಲ ಅಮೌಂಟ್ ಕೊಡಿಸ್ಬೇಕು. ಏನು? ದಿಸ್ ಅಮೌಂಟ್, ದಿಸ್ ಅಮೌಂಟ್, ದಿಸ್ ಅಮೌಂಟ್, ಮತ್ತೆ ಮೈ ಡಿಯರ್ ಸ್ಟೂಡೆಂಟ್ ಇದು ಮತ್ತೆ ಇದು ಏನು ಮಾಡ್ತೀವಿ ನಾವು? ಇಲ್ಲೇ ಬರೀತೀವಿ, ಡೆಬಿಟ್ ಮಾಡ್ತೀವಿ. ಡೆಬಿಟ್ ಮಾಡಿ ಅಷ್ಟು ಅಮೌಂಟಿಗೆ ನಾವು ಅಡ್ಜಸ್ಟ್ ಮಾಡ್ತೀವಿ ಪ್ರಾಬ್ಲಮ್ ಪ್ರಕಾರ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಗುಡ್ ವಿಲ್, ಪ್ರಾಬ್ಲಮ್ ಪ್ರಕಾರ ಅಕಾರ್ಡಿಂಗ್ ಟು ಪ್ರಾಬ್ಲಮ್. ಬಚ್ಚೋ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿವೆಂಚರ್ಸ್, ಮಷಿನರಿ ಅಕಾರ್ಡಿಂಗ್ ಟು ಆಸ್ ಪರ್ ದಿ ಪ್ರಾಬ್ಲಮ್. ಪೇಟೆಂಟ್ಸ್ ಮತ್ತು ಇದೇನು ಸರ್? ಡಿಫರೆನ್ಸ್ ಅಮೌಂಟ್. ಇದು 1 ಲಕ್ಷ ಇದೆ, ಇದೆಲ್ಲ ಸೇರಿಸಿ 90,000 ಆದರೆ 10,000 ರೂಪಾಯಿ ಬರ್ತೀವಿ. ಸೊ ಇದಕ್ಕೇನಂತೀವಿ ಬಚ್ಚೋ? ಫಾರ್ ಯುಟಿಲೈಸೇಷನ್ ಅಂತೀವಿ. ಏನಂತ? ಯುಟಿಲೈಸೇಷನ್ ಆಫ್ ವಾಟ್? ಕ್ಯಾಪಿಟಲ್ ರಿಡಕ್ಷನ್. ಕ್ಯಾಪಿಟಲ್ ರಿಡಕ್ಷನ್ ಯುಟಿಲೈಸ್ ಮಾಡೋಕ್ಕೆ ನಾವು ಈ ಎಂಟ್ರಿ ಪಾಸ್ ಮಾಡ್ತೀವಿ. ನೆನಪಿಟ್ಕೊಡ್ರಿಪ್ಪ, ನೋಟ್ ಡೌನ್ ಬಚ್ಚು, ನೋಟ್ ಡೌನ್. ನೋಟ್ ಡೌನ್ ಮೈ ಡಿಯರ್ ಸ್ಟೂಡೆಂಟ್. ಫಾಸ್ಟ್ ಆಗಲಿ ಸ್ವಲ್ಪ, ಬೇಗ ಬೇಗ. ಫಾಸ್ಟ್ ಆಗಲಿ ಸ್ವಲ್ಪ, ಬೇಗ ಬೇಗ. हो गया तो दुनिया को जला दूंगा. अरे बाबा, ಪಾಪಾ ಪಾಪಾ ಏನು ಪಾಪನೋ ಇವಾಗಿನ ಪಾಪ ಹಂಗೆ ಮಾಡಿ ಬೂಟ್ ಮಾಡ್ತಾರೆ ನಮ್ಗಷ್ಟ. ಏನು ಪಿಕ್ಚರಪ್ಪ. ಹಾಂ, ಅನಿಮಲ್ ಹುಡುಗರೆಲ್ಲ ಅನಿಮಲ್ ಹಾಕೊಂಡ್ಬಿಟ್ಟಾರ. ಪಪ್ಪ 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 ಮಮ್ಮಿ ಅನ್ಕೊಂತ ಅಭ್ಯಾಸ ಮಾಡ್ರಿ, ಉದ್ಧಾರ ಆಗ್ರಿ. ಪಪ್ಪದ ಮಮ್ಮಿದ ಹೆಸರು ಹಾಂ ರೋಷನ್ ಮಾಡ್ರಿ. ಬೇಗ ಬೇಗ ಆಗಲಿ. ಲೈವ್ ಕ್ಲಾಸ್ ನಡೆದೈತಿ ಬಾಯ್ತಾಗ. ನೀರ್ಯಾ ಕುಂದರ್ ಲೈವ್ ಕ್ಲಾಸ್ ನಡೆದೈತಿ, ಕಳ್ಸಕ್ ಹೋಗ್ಬೇಡ. ಬೈದ ಬಿಡ್ತೀನಿ ಅಷ್ಟೇ, ಯೂಟ್ಯೂಬ್ದಾಗ ಭಾಳ ಜನ ಅದಾರೆ. ಸೊ ಗೈಸ್, ಮೇಕ್ ಇಟ್ ಫಾಸ್ಟ್. ವಿಭೂತಿ, ಶ್ರೇಯಾ ಎಲ್ಲರೂ ಹೇಳಿ ಪಲಗಳು ಬರ್ಕೊಂಡ್ರಿಪ್ಪ, ಬರ್ಕೊಂಡ್ರಿ? So, ಈಗ let's solve the problem, my dear student. 1 second, I'm getting call. Yeah. ನಮಸ್ತೆ. ಹೌದು, ಯಾರಿದು? जी बोलिए. जल्दी बोलो, नई क्लास में बाद में फोन लगाना, ठीक है? ಸಾಕೀಗ. ಸೊ ಗೈಸ್, ಲೆಟ್ಸ್ ಸಾಲ್ವ್ ದ ಪ್ರಾಬ್ಲಮ್. ಪ್ರಾಬ್ಲಮ್ ಇದೆಯಲ್ಲೇ ಬಂತಪ್ಪ, ಬಂತು ಬೆಂಕಿ ಬಂತು. ಸೊ ಗೈಸ್, ಸ್ವಲ್ಪ ಕೇಳ್ರಿಲೆ, ನೋಡ್ರಿಲೆ ಏನಿದೆ. ಬ್ಯಾಡ್ ಲಕ್ ಅಂತೆ. ಹೌದಪ್ಪ, ಬ್ಯಾಡ್ ಲಕ್ ದರಿದ್ರತನ ಹತ್ತೈತಿ. ಡಿಸೈಡೆಡ್ ಟು ಗೋ ಫಾರ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಹೋಗೈತಿ, ವಿಚ್ ವಾಸ್ approved by the court. The scheme of reconstruction is as follows. ಏನಿದೆ ಕೇಳಲೆ? 1 ಲಕ್ಷ ಇಕ್ವಿಟಿ ಶೇರ್ಸ್ ಇದ್ದು ಇದಾವಲ್ಲ, ಆಫ್ 10 each. 1 ಲಕ್ಷದ 10 ಲಕ್ಷ ಎಷ್ಟಾಗ್ತವೆ? 10 ಆಗುತ್ತೆ. ಈಗ ಏನ್ ಮಾಡ್ತಾರು? ರಿಡ್ಯೂಸ್ಡ್ ಬೈ ಅಂದ್ರೆ 2 ಅಲ್ಲ, ಬೈ ಅಂದ್ರೆ 10 ರೂಪಾಯಿ ಇದ್ದಿದ್ದ ಶೇರ್ಸ್ 7 ರೂಪಾಯಿ ಇಳಿಸ್ಯಾರ ಅವರು. ಅಂದ್ರೆ ಎಷ್ಟಾಗ್ತದೆ ಈಗ? 3 ರೂಪಾಯಿ ಆಯ್ತು. ಹಾಗಿದ್ರೆ ವಾಟ್ ಇಸ್ ಕ್ಯಾಪಿಟಲ್ ರಿಡಕ್ಷನ್ ಹಿಯರ್? ಎಷ್ಟಾಗುತ್ತೆ ಕ್ಯಾಪಿಟಲ್ ರಿಡಕ್ಷನ್? 10 ರೂಪಾಯಿ ಶೇರ್ ಇತ್ತು. ಗಾಟ್ ಇಟ್. 10 ಈಚ್ ಫುಲ್ಲಿ ಪೇಡ್ ಟು ಬಿ ರಿಡ್ಯೂಸ್ಡ್ ಬೈ ಇದೆ. 2 ಅಲ್ಲ, ಬೈ ಇದೆ. ಬಾಯ್ದ್ರೆ ಇದರದ್ದು 7 ರೂಪಾಯಿ ಕಡಿಮೆ ಆಗಿದೆ ಈಗ. ಅಂದ್ರೆ ಏನಾಗ್ತದೆ? ಹೊಸ ಶೇರ್ 3 ರೂಪಾಯಿ ಆಯ್ತು, 3 rupees ಹೊಸ ಶೇರ್ ಆಯ್ತು. ಹಾಗೆ ರಿಡಕ್ಷನ್ ಎಷ್ಟಾಯ್ತಿಲ್ಲ? 7 ಇಂಟು ಎಷ್ಟು ಸರ್? 1 ಲಕ್ಷ ಇಕ್ವಿಟಿ ಶೇರ್ಸ್ ಎಷ್ಟಾಗುತ್ತೆ? 7 ಆಗುತ್ತೆ. ಈಸಿ ಪೀಸಿ.
ರೈಟ್ 20,000 ಪ್ರಿಫರೆನ್ಸ್ ಶೇರ್ಸ್ ಆಫ್ 100 each ಇದೆ, ಫುಲ್ಲಿ ಪೇಡ್ ಅಪ್, ರಿಡ್ಯೂಸ್ಡ್ ಬೈ ಇದೆ ಎಷ್ಟು 20 ಇದೆ, 20 ರೂಪಾಯಿ ಕಡಿಮೆ ಆಗೈತೆ. 2 ಇದ್ರೆ ನೋಡು, ಅಲ್ಲಿ ಶೋ ದಟ್ ನಾವು ಕೇಳಪ್ಪ, ಇಲ್ಲಿ 10 ರೂಪಾಯಿ ಶೇರ್ ಐತಿ, ರಿಡ್ಯೂಸ್ಡ್ ಟು 3, ಇದೇನಿದು ಇದು 2 ನಿಂದ ಇದು 7, ಇದು ಬೈ ಆಗುತ್ತೆ. ಸೊ ನಮ್ಗೇನ್ ಬೇಕು, ನಮಗೆ ಬೇಕಾಗಿದ್ದು ಇದು, ಗಾಟ್ ಇಟ್. ಇದರಿಂದ ಹಳೆ ಶೇರ್ಸ್, ಹೊಸ ಶೇರ್ಗಳು ಎಷ್ಟಿದೆ, ತೀರಿ ತೀರಿ ತೀರಿ, ರೈಟ್, ಅಂಡರ್ಸ್ಟ್ಯಾಂಡ್. ಸೊ ದಟ್ ಈಸ್ ಹೌ ಬಚ್ಚಾ, ವೆರಿ ಸಿಂಪಲ್ ಆಗಿದೆ. ಇಲ್ಲಿ ನೋಡು, 1 ಲಕ್ಷ ಶೇರ್ಸ್ ಇದ್ದು 10 ರೂಪಾಯಿ ಶೇರ್ಸ್ ಅನ್ನ 7 ರೂಪಾಯಿ ಕಡಿಮೆ ಮಾಡೋದ್ರಾಗ. ಸೊ 1 ಲಕ್ಷ ಇಂಟು 7 ಎಷ್ಟಾಯ್ತು, 7 ಲಕ್ಷ ರೂಪಾಯಿ ಕಡಿಮೆ ಆಯ್ತು, ಕಡಿಮೆ ಆಯ್ತಲ್ಲ. ಸಿಮಿಲರ್ಲಿ 20,000 ಪ್ರಿಫರೆನ್ಸ್ ಶೇರ್ಸ್ ಆಫ್ 100 each ಇದೆ, ಫುಲ್ಲಿ ಪೇಡ್, ರಿಡ್ಯೂಸ್ಡ್ ಬೈ 20 ಇದೆ. 20 ಅಂದ್ರೆ 20,000 ಇಂಟು 4 ಎಷ್ಟಾಗ್ತಪ್ಪ, 20 ಎಷ್ಟಾಗುತ್ತೆ, 4 lakh rupees ಆಗುತ್ತೆ, ಕಡಿಮೆ ಆಗುತ್ತಲ್ಲ, ಹೌದಲ್ಲ. ಇದು ಏನಿದು ಲಾಯಬಿಲಿಟಿ ಸೈಡ್ ಇರ್ತೈತಿ, ಇರ್ತದೆ ಲಾಯಬಿಲಿಟಿ ಸೈಡ್. ನೌ ದ ರಿಡಕ್ಷನ್ ಏನಿದು, ಮನಿ ಮಠ ಆಗೈತಿ, ನೀರೇ ಬಂದಾನಲ್ಲ ಮತ್ತೆ, ಸ್ವಲ್ಪ ಕೇಳ್ರಿ. ದ ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್ ಈಸ್ ಯುಟಿಲೈಸ್, ಇದು ಬಿಟ್ಬಿಟ್ಟಪ್ಪ, ಕಣ್ಣು ಮುಚ್ಚಿದನ್ನ ನೋಡಕ್ ಹೋಗ್ಬೇಡ್ರಿ. ದ ರಿಡಕ್ಷನ್ ಆಫ್ ಶೇರ್ಸ್ ಆಫ್ ಕ್ಯಾಪಿಟಲ್ ಈಸ್ ಯುಟಿಲೈಸ್ ಎಷ್ಟು ರೂಪಾಯಿ, ಇಲ್ಲೇ 7 ಲಕ್ಷ, ಇಲ್ಲೇ 4 ಲಕ್ಷ, ಎಷ್ಟು 11 ಲಕ್ಷ ರೂಪಾಯಿ, ಹೌದೇ ಇಲ್ಲ. ಇದನ್ನು ಯಾವ ರೀತಿ ಯುಟಿಲೈಸ್ ಮಾಡ್ತಾರೆ, ರೈಟ್ ಆಫ್ ಅಕ್ಯುಮುಲೇಟೆಡ್ ಲಾಸ್ 3,60,000 ಇದೆ, ಮತ್ತೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 1 lakh ಇದೆ, ಮತ್ತೆ ಬ್ಯಾಲೆನ್ಸ್ ಇಶ್ಯೂ ಟು ರಿಟರ್ನ್ ಆಫ್ ದ ಪೇಟೆಂಟ್ಸ್, ಪಾಸ್ ದಿ ಜರ್ನಲ್ ಎಂಟ್ರಿ. ಸರ್ ಏನು ಮಾಡಬೇಕು, ಕ್ಯಾಪಿಟಲ್ ರಿಡಕ್ಷನ್ ಫೈನ್ ಮಾಡಬೇಕಾಗುತ್ತೆ, ಕರೆಕ್ಟ್, ಹೌದಲ್ಲ. ಸೊ ಬಚ್ಚು ಬರ್ಕೊಡ್ರಿ, ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್. ಓಕೆ, ಬೇಗ ಬೇಗ ಆಗಲಿ ಬಚ್ಚು. ಈಗ ಫಸ್ಟ್ ಏನಪ್ಪ ಇಲ್ಲಿ, ಫಸ್ಟ್ ಬಚ್ಚು 1 lakh ಇಕ್ವಿಟಿ ಶೇರ್ಸ್ 7 rupees ಇದೆ, ಹೌದಲ್ಲ. ಇಕ್ವಿಟಿ ಶೇರ್ಸ್ $1 lakh ಇಂಟು 7 ಎಷ್ಟಾದಪ್ಪ ಅದು, 7 lakh, ರೈಟ್. ಓಕೆನಾ, ಓಕೆನಾ ಬಚ್ಚೋ. ಸರ್ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ 20,000 ಪ್ರಿಫರೆನ್ಸ್ ಶೇರ್ಸ್, ರೈಟ್. ಏನಪ್ಪ ಸೆಕೆಂಡ್, ಪ್ರಿಫರೆನ್ಸ್ ಶೇರ್ಸ್ ಎಷ್ಟು, ಪ್ರೀತು ಹೌ ಮಚ್, 20,000 ಇದೆ. ವಾಟ್ ಇಸ್ ದ ರೇಟ್, ಬೈ ಇದಲ್ಲ ಅದನ್ನ ಹೋಗ್ಬೇಕು, 20,000 ಇಂಟು 20 ಈಚ್ ಎಷ್ಟಾಗುತ್ತೆ. ಸೊ ಟೆಲ್ ಮಿ ವಾಟ್ ಈಸ್ ದ ಕ್ಯಾಪಿಟಲ್ ರಿಡಕ್ಷನ್, ಅರ್ಥ ಆಗಿದೆಯಾ, ಅಂಡರ್ಸ್ಟೂಡ್, ನಿರ್ಯಾ. ಚಲೋ. ಸೊ ನೆಕ್ಸ್ಟ್ ಏನ್ ಸರ್, ಈಗ ನೆಕ್ಸ್ಟ್ ಜನರಲ್ ಎಂಟ್ರೀಸ್, ರೈಟ್, ಜರ್ನಲ್ ಎಂಟ್ರೀಸ್. ಜನರಲ್ ಎಂಟ್ರಿ ಸೇಮ್ ನಾ ಕಳ್ಸಲ್ಲ, ಈಗ ಅದ ಬರುತ್ತೆ. ಇದಕ್ಕೆ ಸೀರಿಯಲ್ ನಂಬರ್ ಹಾಕೋರಿಪ್ಪ, ಡೇಟ್ ಅಂತ ಹೋತೀಗ. ಪರ್ಟಿಕ್ಯುಲರ್ಸ್, ಲೆಡ್ಜರ್ ಫೋಲಿಯೋ, ಡೆಬಿಟ್, ರೈಟ್. ಬೇಗ ಬೇಗ ಆಗಲಿ.
ಹಾಂ ಬರಿತೇನೋ. ನಿಮ್ಮ ತಾತ ಹೆಂಗದಾರೆ? ನಿಮ್ಮಂಥ ಸ್ಟೂಡೆಂಟ್ ಹೋಗ್ಯಾರಲ್ಲ ಈಗ. ಸ್ವಲ್ಪ ಬೇಗ ಬೇಗ ಆಗಲಿ ಕೇಳ್ರಿ. ಇಕ್ವಿಟಿ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಮಾಡಬೇಕು, ಪ್ರಿಫರೆನ್ಸ್ ಶೇರ್ಸ್ ಡೆಬಿಟ್ ಮಾಡಬೇಕು, ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಮಾಡಬೇಕು. ಫಸ್ಟ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್. ಎಷ್ಟಪ್ಪ ಅದು? 7 lakh ಇದೆ. ಕರೆಕ್ಟ್. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಎಷ್ಟು? 4 lakh ಇದೆ. ಹೌದು ಇಲ್ಲ? ಹೌದು ಇಲ್ಲ? 2 ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಎಷ್ಟಾಗುತ್ತೆ? 11 lakh. ರೈಟ್ ರೈಟ್ ಬಚ್ಚು. ಈಗ ಒಂದು ಮಾತು ಹೇಳಪ್ಪ, ಏನಂದ್ರೆ ಈಗ 1 lakh ಇಕ್ವಿಟಿ ಶೇರ್ಸ್ ಮತ್ತೆ 20,000 ಪ್ರಿಫರೆನ್ಸ್ ಶೇರ್ಸ್ ನಾವು ವ್ಯಾಲ್ಯೂ ಕಡಿಮೆ ಮಾಡ್ತಾ ಇದ್ದೇವೆ. ಕರೆಕ್ಟ್. ಸೊ ಬೀಯಿಂಗ್ 1 lakh equity share and 20,000 preference share is reduced by ಎಷ್ಟಪ್ಪ? 7 and 20. 7 and 20 each respectively. ಓಕೆನಾ? ತಿಳಿತೀನ್ರೋ? ಇಷ್ಟೇ 5 ಮಾರ್ಕ್ಸಿಗೆ. ಕತೆ ಮುಗೀತು. ಹೋನೋ